ರೈತರ ನೆರವಿಗೆ ಬರೋದಾಗಿ ರಾಜ್ಯಪಾಲರ ಮೂಲಕ ಸರ್ಕಾರ ಸುಳಿವನ್ನ ಕೊಡ್ತಾ ರಾಜ್ಯಪಾಲರ ಭಾಷಣದ ಮೂಲಕವೇ ಸುಳಿವನ್ನ ಕೊಡಿಸಿದೆ ಸರ್ಕಾರ. ಸಾಲ ಮನ್ನಾ ಬಗ್ಗೆ ನೇರವಾಗಿ ಹೇಳಿಸ್ತಾ ಇದ್ರೂ ಕೂಡ ರೈತ ಕಲ್ಯಾಣದ ಪ್ರಸ್ತಾಪವನ್ನ ಮಾಡಲಾಯಿತು. ಮಾನವೀಯತೆ ಚೌಕಟ್ಟಿನಲ್ಲಿ ನಿಲುವು ಮತ್ತು ಹಲವು ನಿರ್ಧಾರವನ್ನ ಕೈಗೊಳ್ಳಲಿದೆ. ರೈತರ ರಕ್ಷಣೆಗೆ ನನ್ನ ಸರ್ಕಾರ ಸದಾ ಚಿಂತಿಸುತ್ತೆ ಅಂತ ರಾಜ್ಯಪಾಲರು ಭಾಷಣದಲ್ಲಿ ಉಲ್ಲೇಖಿಸಿದ್ರು. ಅನ್ನದಾತನ ಬದುಕನ್ನ ಹಸನುಗೊಳಿಸೋದಕ್ಕೆ ನಮ್ಮ ಸರ್ಕಾರ ನಿರ್ಧಾರವನ್ನ ಕೈಗೊಂಡಿದೆ ಅಂತಲೂ ಕೂಡ ಹೇಳಿದ್ರು. ರೈತರ ರಕ್ಷಣೆಗೆ ನನ್ನ ಸರ್ಕಾರ ಸದಾ ಚಿಂತಿಸ್ತಾ ಇದೆ ಅಂತಲೂ ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಹೇಳ್ತಾರೆ. ಅದರ ಜೊತೆಗೆ ಅನ್ನದಾತನ ಬದುಕನ್ನ ಹಸನುಗೊಳಿಸೋದಕ್ಕೆ ನಮ್ಮ ಸರ್ಕಾರದ ನಿರ್ಧಾರ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸುತ್ತಾರೆ. ರಾಜ್ಯಪಾಲ ವಿ.ಆರ್. ವಾಲಾ ಮೂಲಕವೇ ಹಾಗಾದ್ರೆ ಸಮ್ಮಿಶ್ರ ಸರ್ಕಾರ ಈ ಎಲ್ಲಾ ವಿಚಾರವನ್ನ ತಿಳಿಸಿದ್ಯಾ? ರಾಜ್ಯಪಾಲರ ಭಾಷಣದ ಮೂಲಕವೇ ಸುಳಿವನ್ನ ಕೊಡಿಸಿದೆ ಸರ್ಕಾರ. ಸಾಲ ಮನ್ನಾ ಬಗ್ಗೆ ನೇರವಾಗಿ ಪ್ರಸ್ತಾಪ ಆಗದೇ ಇದ್ರೂ ಕೂಡ ಒಟ್ಟಾರೆ ರೈತರ ಹಿತ ಕಾಯುವಲ್ಲಿ ಸರ್ಕಾರ ಬದ್ಧವಾಗಿದೆ ಅನ್ನುವಂತಹ ಮೆಸೇಜ್ ಅನ್ನ ರಾಜ್ಯಪಾಲರ ಭಾಷಣದ ಮೂಲಕ ರವಾನಿಸಲಾಗಿದೆ. ರೈತರ ಬದುಕಿನಲ್ಲಿ ಸಂತೃಪ್ತಿ ತರೋದಕ್ಕೆ ಶೀಘ್ರದಲ್ಲಿಯೇ ಹೊಸ ಯೋಜನೆಯನ್ನ ರೂಪಿಸಲಾಗುತ್ತೆ. ರೈತರ ಸಾಲ ಮನ್ನಾ ಬಗ್ಗೆ ಪರೋಕ್ಷ ಸುಳಿವನ್ನ ಕೊಡಲಾಯಿತಾ? ಇಸ್ರೇಲ್ ಮಾದರಿ ಕೃಷಿ ಪದ್ಧತಿಯ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದ್ರು ರಾಜ್ಯಪಾಲರು. ಇದು ಕುಮಾರಸ್ವಾಮಿ ಕನಸಿನ ಒಂದು ಯೋಜನೆ. ಅನ್ನದಾತನ ಬದುಕನ್ನ ಹಸನುಗೊಳಿಸೋದಕ್ಕೆ ನಮ್ಮ ಸರ್ಕಾರ ನಿರ್ಧಾರವನ್ನ ಕೈಗೊಂಡಿದೆ. ರಾಜ್ಯಪಾಲ ವಜುಭಾಯಿ ವಾಲಾ ಮೂಲಕವೇ ಸಮ್ಮಿಶ್ರ ಸರ್ಕಾರ ಈ ಎಲ್ಲಾ ವಿಚಾರವನ್ನ ಕೂಡ ಹೇಳಿಸಿದೆ. ರೈತರ ರಕ್ಷಣೆಗೆ ನನ್ನ ಸರ್ಕಾರ ಸದಾ ಚಿಂತಿಸ್ತಾ ಇದೆ ಅಂತ ರಾಜ್ಯಪಾಲರು ಹೇಳ್ತಾರೆ ತಮ್ಮ ಭಾಷಣದಲ್ಲಿ. ಇನ್ನು ಇಸ್ರೇಲ್ ಮಾದರಿ ಕೃಷಿ ಪದ್ಧತಿಯ ಬಗ್ಗೆಯೂ ಕೂಡ ಉಲ್ಲೇಖ ಮಾಡ್ತಾರೆ ರಾಜ್ಯಪಾಲರು. ಈ ಒಂದು ಕೃಷಿ ಪದ್ಧತಿ ಅನ್ನೋದು ಕುಮಾರಸ್ವಾಮಿ ಅವರ ಕನಸಿನ ಒಂದು ಯೋಜನೆ. ಹಲವು ಬಾರಿ ಕುಮಾರಸ್ವಾಮಿ ಅವರ ಬಾಯಲ್ಲಿ ಈ ಮಾತನ್ನ ನಾವು ಕೇಳಿದೀವಿ. ಬರೀ ರಾಜ್ಯದ ರೈತರ ಸಾಲ ಮನ್ನಾ ಮಾಡಿದ್ರಷ್ಟೇ ಸಾಲದು, ಮುಂದಿನ ದಿನದಲ್ಲಿ ರಾಜ್ಯದ ರೈತರು ಸಾಲ ಮಾಡದೇ ಇರೋ ರೀತಿ ಅವರನ್ನ ನಾವು ಬೆಳೆಸಬೇಕು. ಅದಕ್ಕೆ ಇಸ್ರೇಲ್ ಮಾದರಿಯ ಕೃಷಿ ಪದ್ಧತಿ ರಾಜ್ಯದಲ್ಲಿ ಜಾರಿಗೆ ಬಂದ್ರೆ ರೈತರ ಬದುಕು ಕೂಡ ಹಸನಾಗತ್ತೆ ಅಂತ ಈ ಇಸ್ರೇಲ್ ಮಾದರಿ ಕೃಷಿ ಪದ್ಧತಿ ಅನ್ನುವಂತಹ ವಿಚಾರವನ್ನ ಕೂಡ ರಾಜ್ಯಪಾಲರು ಭಾಷಣದಲ್ಲಿ ಉಲ್ಲೇಖ ಮಾಡ್ತಾರೆ. ಸಾಲ ಮನ್ನಾ ಬಗ್ಗೆ ನೇರವಾಗಿ ಹೇಳಿಸದೇ ಇದ್ರೂ ಕೂಡ ರೈತ ಕಲ್ಯಾಣದ ಒಂದು ಪ್ರಸ್ತಾಪವನ್ನ ಮಾಡಲಾಗುತ್ತೆ. ರೈತರ ರಕ್ಷಣೆಗೆ ನಮ್ಮ ಸರ್ಕಾರ ಸದಾ ಸಿದ್ಧವಾಗಿದೆ, ಬದ್ಧವಾಗಿದೆ ಅನ್ನುವಂತಹ ಮಾತನ್ನ ರಾಜ್ಯಪಾಲರ ಭಾಷಣದ ಮೂಲಕ ಹೇಳ್ತಾರೆ. ರೈತರ ನೆರವಿಗೆ ಬರೋದಾಗಿ ರಾಜ್ಯಪಾಲರ ಮೂಲಕ ಸರ್ಕಾರ ಸುಳಿವನ್ನ ಕೊಡಿಸಿದೆ. ರಾಜ್ಯಪಾಲರ ಭಾಷಣದ ಮೂಲಕವೇ ಹಾಗಾದ್ರೆ ಸರ್ಕಾರ ಸುಳಿವನ್ನ ಕೊಡಿಸಿದೆಯಾ ಅಂತ. ಯಾಕಂದ್ರೆ ಈ ಬಾರಿ ಬಜೆಟ್ನತ್ತ ಇಡೀ ರಾಜ್ಯದ ರೈತರ ಚಿತ್ತ ನೆಟ್ಟಿದೆ. ಸಾಲ ಮನ್ನಾ ಅನ್ನೋದರ ಬಗ್ಗೆ ರಾಜ್ಯದ ರೈತರು ಮಹತ್ವಾಕಾಂಕ್ಷೆಯಿಂದ ಕಾದು ಕೂತಿದ್ದಾರೆ. ಏನಾಗಬಹುದು ಅನ್ನುವಂತಹ ಒಂದು ಕುತೂಹಲ ಸಹಜವಾಗಿ ಇರುತ್ತೆ. ಬಹುತೇಕ ಈ ಬಾರಿ ಸಾಲ ಮನ್ನಾ ಆಗತ್ತೆ ಅನ್ನುವಂತಹ ಒಂದು ದೃಢವಾದ ನಿರೀಕ್ಷೆಯಲ್ಲಿ ರಾಜ್ಯದ ರೈತರಿದ್ದಾರೆ. ಆ ಬಗ್ಗೆ ಒಂದು ಸುಳಿವನ್ನ ಕೂಡ ಕೊಟ್ಟಿದೆ ಸರ್ಕಾರ ರಾಜ್ಯಪಾಲರ ಭಾಷಣದ ಮೂಲಕ. ಅಲ್ಲಿ ಪರೋಕ್ಷವಾಗಿ ಒಂದು ಸುಳಿವನ್ನ ರೈತರ ಸಾಲ ಮನ್ನಾ ಬಗ್ಗೆ ಕೊಡಲಾಗಿದೆಯಾ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಅಂಥದ್ದೊಂದು ಸುಳಿವು ರಾಜ್ಯಪಾಲರ ಭಾಷಣದಲ್ಲಿ ಕಂಡು ಬಂತು. ಭಾಷಣದುದ್ದಕ್ಕೂ ರೈತರ ಏಳಿಗೆ, ರೈತರ ವಿಕಾಸಕ್ಕೆ ಸರ್ಕಾರ ಬದ್ಧವಾಗಿದೆ ಅನ್ನುವಂತಹ ಮಾತನ್ನ ರಾಜ್ಯಪಾಲರು ಭಾಷಣದಲ್ಲಿ ಹೇಳ್ತಾರೆ. ಮೈತ್ರಿ ಸರ್ಕಾರದ ಮೊದಲ ಅಧಿವೇಶನ ಇವತ್ತು ಆರಂಭಗೊಂಡಿದೆ. 12:30ಕ್ಕೆ ಸರಿಯಾಗಿ ರಾಜ್ಯಪಾಲರ ಭಾಷಣದೊಂದಿಗೆ ಅಧಿವೇಶನ ಆರಂಭಗೊಂಡಿದೆ. ಸತತ 30 ನಿಮಿಷಗಳ ಕಾಲ ರಾಜ್ಯಪಾಲರು ಭಾಷಣವನ್ನ ಮಾಡ್ತಾರೆ. ಈ ಬಾರಿಯ ಅಧಿವೇಶನದ ಪ್ರಮುಖ ವಿಷಯ ರೈತರ ಸಾಲ ಮನ್ನಾ ಅಂತ ಏನ್ ಹೇಳಲಾಗ್ತಾ ಇತ್ತು, ಅದೇ ಪ್ರಕಾರವಾಗಿ ರಾಜ್ಯಪಾಲರ ಭಾಷಣದ ಪ್ರಮುಖ ವಿಚಾರವೂ ಕೂಡ ರೈತ ಅನ್ನುವಂಥದ್ದೇ ಆಗಿತ್ತು. ಸಾಕಷ್ಟು ಬಾರಿ ರೈತರ ಏಳಿಗೆಗಾಗಿ ಸರ್ಕಾರ ಕಟಿಬದ್ಧವಾಗಿದೆ ಅನ್ನುವಂತಹ ವಿಚಾರವನ್ನ ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಉಲ್ಲೇಖಿಸುತ್ತಾರೆ. ಇಸ್ರೇಲ್ ಮಾದರಿ ಕೃಷಿ ಪದ್ಧತಿಯ ಬಗ್ಗೆಯೂ ಕೂಡ ಪ್ರಸ್ತಾಪ ಆಗುತ್ತೆ ರಾಜ್ಯಪಾಲರ ಭಾಷಣದಲ್ಲಿ.